ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್. ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ. ಇಂದಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ಪಾಲಕರು, ಶಿಕ್ಷಕರು ಮಕ್ಕಳಲ್ಲಿ ಸಂಬಂಧಗಳ ಅರಿವು ಮೂಡಿಸುವ ಅಗತ್ಯವಿದೆ ಎಂದು ಕ್ಷೇತ್ರ ಸಮನ್ವಯಾಧಿಕಾರಿ ಯುಬಿ ಧರಿಕಾರ್ ಹೇಳಿದರು. ಶಾಲಾ ವಿದ್ಯಾರ್ಥಿನೋ ಅಥವಾ ಏನಪ್ಪಾ ಅಂತಂದ್ರೆ ನಾಟಕ ಕಂಪನಿಯಲ್ಲಿ ಹಿಡ್ಕೊಂಡು ಬಂದಿರ್ತಕ್ಕಂಥ ನಟನು ಅಂತ ಆ ತರ ಏನಪ್ಪಾ ಡ್ರೆಸ್ ಮಾಡ್ಕೊಂಡು ಶಾಲೆಗೆ ಬರುವುದಾಗಿರ್ಬೋದು, ಅಥವಾ ಅವನು ಕಟಿಂಗ್ ಇರ್ಬೋದು. ಇತ್ತೀಚೆಗೆ ಏನಪ್ಪಾ ಅಂತಂದ್ರೆ ಅದು ಯಾವುದೋ ಒಂದು ಕಟಿಂಗ್ ಹೆಸರು ಹೇಳ್ತಾರೆ, ಅದು ಹೆಬ್ಬುಲಿ ಅಂತ. ಎಲ್ಲರೂ ಹೆಬ್ಬುಲಿಗಳೇ, ಶಾಲೆಗೆ ಯಾರು ಇಲಿಗಳಿಲ್ಲ, ಹುಡುಗರು ಎಲ್ಲರೂ ಹೆಬ್ಬುಲಿಗಳು. ಸೊ ಇದು ಒಂದು ಟ್ರೆಂಡ್ ಆಗಿಬಿಟ್ಟಿದೆ. ಬಹುಶಃ ಇದನ್ನ ನಮ್ಮೆಲ್ಲ ಪಾಲಕರ ಹತ್ರ ನಂದು ವಿನಂತಿ ಏನಂದ್ರೆ, ಬಹುಶಃ ನಾವು ವಿದ್ಯಾರ್ಥಿ ಜೀವನದಲ್ಲಿ ಆ ಮಕ್ಕಳು ಹೇಗಿರ್ಬೇಕು ಹಾಗಿರ್ಲಿಕ್ಕೆ ಹೇಳಿಕೊಡಿ. ಮುಂದೆ ಜೀವನದಲ್ಲಿ ಏನಪ್ಪಾ ಅಂತಂದ್ರೆ ಅವರು ಏನೇನೋ ಆಗ್ತಾರೆ, ಅದು ಬಹಳಷ್ಟು ವಿಚಾರ. ಅದು ಎಷ್ಟು ನಾವು ಮಕ್ಕಳಿಗೆ ಏನಪ್ಪಾ ಅಂತಂದ್ರೆ ಬಹಳಷ್ಟು ಬುದ್ಧಿವಂತರು ಮಾಡ್ತೀವಿ. ಇತ್ತೀಚೆಗೆ ಆ ಮಕ್ಕಳಲ್ಲಿ ಏನಪ್ಪಾ ಅಂತಂದ್ರೆ ಸಂಬಂಧಗಳು ಕಡಿಮೆ ಆಗ್ತಾ ಇದೆ. ನಾನು ಬಹಳ ಕಡೆ ಹೇಳ್ತಿದ್ದೇನೆ, ರಿಲೇಶನ್ಶಿಪ್. ಆ ಮಕ್ಕಳು ತಂದೆ ತಾಯಿಗಳಿಗೆ ಅಪ್ಪ ಅಮ್ಮ ಅನ್ನಂಗಿಲ್ಲ, ಆಯಿಗೆ ಆಯಿ ಅನ್ನಂಗಿಲ್ಲ, ಅತ್ತಿಗೆ ಅತ್ತಿ ಅನ್ನಂಗಿಲ್ಲ. ಹೀಗೆ ಆ ಸಂಬಂಧಗಳಿಗೆ ಅರ್ಥನೇ ಇಲ್ಲ. ಯಾಕ ಹೋಗು ಬಾ, ಒಂದ್ ರೀತಿ ಏನಪ್ಪಾ ಅಂತಂದ್ರೆ ಯಾವ್ದೋರ್ ಜೊತೆ ಏನಪ್ಪಾ ಅಂತಂದ್ರೆ ವ್ಯವಹಾರ ಮಾಡ್ತಾನೆ ಅನ್ನೋ ರೀತಿ ಆ ಮಕ್ಕಳ ಮನೋಭಾವನೆ ಇಲ್ಲಿ ಬೆಳೀತಾ ಇದೆ. ಅದಕ್ಕೆ ಇವತ್ತಿನ ನಮ್ಮ ಮಾಧ್ಯಮಗಳು ಜೊತೆಗೆ ಏನಪ್ಪಾ ಅಂತಂದ್ರೆ ಅತ್ಯಂತ ವೇಗವಾಗಿರ್ತಕ್ಕಂಥ ಒಂದು ಸಾಧನ ಕೊಟ್ಟು ಪಟ್ಟಣದ ಅಭ್ಯುದಯ ಇಂಟರ್ ನ್ಯಾಷನಲ್ ಸ್ಕೂಲ್ನಲ್ಲಿ ಹಮ್ಮಿಕೊಂಡಿದ್ದ 3ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಮಕ್ಕಳು ಇವತ್ತು ಹೆತ್ತವರನ್ನ ತನ್ನ ಅಜ್ಜ ಅಜ್ಜಿಯಂದಿರ ಜೊತೆಗೆ ಗೌರವದಿಂದ ಬೆರೆತು ಮಾತನಾಡುತ್ತಿಲ್ಲ. ಅದನ್ನ ಶಿಕ್ಷಣದೊಂದಿಗೆ ಹೇಳಿಕೊಡುವ ಕಾರ್ಯ ಆಗಬೇಕು ಎಂದರು. ಅಹಿಲ್ಯಾದೇವಿ ಹೋಳ್ಕರ್ ಶಿಕ್ಷಣ ಸಂಸ್ಥೆ ಕಾರ್ಯದರ್ಶಿ ಹಾಗೂ ಸಮಾಜ ಸೇವಕರಾದ ಎಂಎನ್ ಮದರಿ ಮಾತನಾಡಿ, ಪರೀಕ್ಷೆಯ ಒತ್ತಡದಲ್ಲಿ ಮಕ್ಕಳ ಮನಸ್ಸಿಗೆ ಉತ್ಸಾಹ ತುಂಬುವ ಉದ್ದೇಶದಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಮ್ಮ ಸಂಸ್ಥೆಯ ಕೋಳೂರು, ಅಡವಿ ಹುಲಗಬಾಳ ಹಾಗೂ ಮುದ್ದೇಬಿಹಾಳದಲ್ಲಿ ಆಯೋಜಿಸಿದ್ದೇವೆ ಎಂದರು. ಮಾನಗಳಲ್ಲಿ ತಮ್ಮ ಮಕ್ಕಳು ಹೆಚ್ಚಿನ ಅಭ್ಯಾಸಕ್ಕಾಗಿ ಮುಂದೆ ಈ ಬೀಳ್ಕೊಳ್ಳುವ ಸಮಾರಂಭ 10ನೇ ತರಗತಿ ಮತ್ತು 9ನೇ ತರಗತಿ ಮಕ್ಕಳು 10ನೇ ತರಗತಿ ಮೂಲಕ ಒಂದು ಸ್ನೇಹ ಸನ್ಮಾನವನ್ನು ನಮ್ಮ ಸ್ಕೂಲಿನಲ್ಲಿ ನಮ್ಮ ಹೆಡ್ ಮಾಸ್ಟರ್ ಜಾವಳಿಗೆ ಸರ್ ಈ ಸಲ ಬೇಡ ಸರ, ವಾರ್ಷಿಕೋತ್ಸವ ಮಾಡೋದು ಬೇಡ, ನಮ್ಮ SSLC ಎಕ್ಸಾಮ್ಗಳು ಸರಿಪುತ್ತಾವ, ನಾವು ಈಗ ಅಭ್ಯಾಸದಲ್ಲಿ ತೊಡಗಿದ್ದೇವೆ, ನೀವು ಡಿಸ್ಟರ್ಬ್ ಮಾಡಬೇಡ್ರಿ, ನಮ್ಗೆ 8 ಗಂಟೆ ಸಮಸ್ಯೆ ಆಗುತ್ತದೆ ಇದು ಮಾಡೋದ್ರಿಂದ ಅಂತಂದ್ರೆ, ಇಲ್ಲ ಸರ ನಾವು ಮಾಡಲೇಬೇಕು, ಮಕ್ಕಳಿಗೆ ಒಂದು ಖುಷಿಯಾದಂಥ ವಾತಾವರಣ ಇರ್ತದೆ, ಒಂದು ದಿವಸದ ಏನೂ ಆಗಲ್ಲ, ಒಂದು 4 ದಿವಸ ನೀವು ಟೈಮ್ ಮಾಡಿದಾಗ ಇಲ್ಲಿ ಒಳ್ಳೆಯ ಒಂದು ಪ್ರತಿಭೆಯನ್ನು ತೋರಿಸಿಕೊಟ್ಟಾಗ ನಾವು ಮುಂದೆ ಬರಬೇಕನ್ನುವಂಥ ಒಂದು ಮಕ್ಕಳಲ್ಲಿ ಮನೋಭಾವನೆ ಬರ್ತದೆ. ನಾವು ತಪ್ಪಿಸಬೇಡಿ ಸರ್, ದಯಮಾಡಿ ಎಷ್ಟೇ ಖರ್ಚಾದರೂ ಚಿಂತನೆ ಮಾಡಲೇಬೇಕಂತಂದಾಗ ಅವರ ಒಂದು ಜೋರಾವರಿಯಿಂದ ಈ ಕಾರ್ಯಕ್ರಮಕ್ಕೆ ಒಪ್ಪಿಕೊಂಡಿದ್ದಾರೆ. ಶಿಕ್ಷಕ ಪಠಾಣ್ ಮಾತನಾಡಿ, ಮಕ್ಕಳಲ್ಲಿ ಒಳ್ಳೆಯ ಗುಣಗಳನ್ನ ಬೆಳೆಸಲು ಹಾಗೂ ಅವುಗಳನ್ನ ಮಾರ್ಗದರ್ಶನದಲ್ಲಿ ಶಿಕ್ಷಕರ ಪಾತ್ರ ಮಹತ್ವದ್ದಾಗಿದೆ ಎಂದರು. ಸಾಲದು, ಇವತ್ತಿನ ದಿವಸ ನಮ್ಮ ವಿದ್ಯಾರ್ಥಿಗಳು ಕೆಲವೊಂದು ಗುಣಲಕ್ಷಣಗಳನ್ನು ನಮ್ಮ ಜೀವಮಾನದಲ್ಲಿ ಅಳವಡಿಸಿಕೊಳ್ಬೇಕು, ಬೆಳೆಸ್ಕೊಳ್ಬೇಕಾಗಿದೆ. ಏನೇನಂತ ಗುಣಲಕ್ಷಣಗಳನ್ನ ಅಳವಡಿಸಿಕೊಳ್ಬೇಕಾಗಿದೆ ಅಂತಂದ್ರೆ, ಪ್ರಥಮದಲ್ಲಿ ನಾವು ಪ್ರಾಮಾಣಿಕರಾಗಿ ಬದುಕುವಂತ ಒಂದು ಮನೋಭಾವವನ್ನು ಬೆಳೆಸ್ಕೋಬೇಕು. ವಿದ್ಯಾರ್ಥಿಯಾದವರು ನಮ್ಮ ದೇಶದ ಸಂಪತ್ತು. ಅದಕ್ಕಾಗಿ ಇವತ್ತು ದಿವಸ ನಾವು ಪ್ರತಿಯೊಬ್ಬರು ನಾವು ಪ್ರಾಮಾಣಿಕತೆಯ ಒಂದು ಬದುಕನ್ನು ಬದುಕಲಿಕ್ಕೆ ನಾವು ಅದನ್ನ ಅಳವಡಿಸಿಕೊಳ್ಬೇಕು. ಆಮೇಲೆ ಪರಿಶ್ರಮದಿಂದ ಬದುಕುವಂತದ್ದನ್ನು ನಾವು ಕಲಿತುಕೊಳ್ಬೇಕು. ಆಮೇಲೆ ಸ್ವಾಮಿ ನಿಷ್ಠೆ ಮತ್ತು ದೇಶ ಪ್ರೇಮವನ್ನ ನಾವು ಹೊಂದಬೇಕು. ಆಮೇಲೆ ನಾವು ಧರ್ಮದಿಂದ ಬದುಕುವುದನ್ನು ಕಲಿಬೇಕು. ಧರ್ಮ ಅಂತಂದ್ರೆ ಹಿಂದೂ, ಮುಸ್ಲಿಂ, ಕ್ರೈಸ್ತ ಅಲ್ಲ, ಮಾನವ ಧರ್ಮ ಯಾವ ರೀತಿಯಾಗಿರ್ತಾ ಇದೆ ಅನ್ನುವಂಥದ್ದನ್ನ ಒಂದು ಸ್ವಲ್ಪ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಪ್ರಯತ್ನ ಟೈಮ್ ಸಿಕ್ತು ಅಂತಂದ್ರೆ, ಆಮೇಲೆ ದಾನ ಧರ್ಮ ಮಾಡುವಂತ ಒಂದು ಗುಣಗಳನ್ನು ನಾವು ಬೆಳೆಸ್ಕೊಳ್ಬೇಕು. ಎಲ್ಲವರು ನನ್ನವರು ತನ್ನವರು ಅನ್ನುವಂಥ ಭಾವನೆಗಳನ್ನ ನಾವು ಬೆಳೆಸ್ಕೊಳ್ಬೇಕು. ಆಮೇಲೆ ಸ್ವಾಭಿಮಾನದಿಂದ ಬದುಕುವುದನ್ನು ನಾವು ಕಲಿತುಕೊಳ್ಬೇಕು. ಎಲ್ಲರೂ ನಮ್ಮವರು ಅನ್ನುವಂಥ ಒಂದು ಭಾವನೆಯನ್ನ ನಾವು ವ್ಯಕ್ತಪಡಿಸಿಕೊಳ್ಬೇಕು. ಇಂಥ ಕೆಲವೊಂದು ಗುಣಲಕ್ಷಣಗಳನ್ನ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡಾಗ ಮಾತ್ರ ನಮ್ಮ ಬದುಕು ಸಾರ್ಥಕ ಆಗ್ತಾ ಇದೆ, ನಾವು ಶಿಕ್ಷಣವನ್ನು ಪಡೆದದ್ದಕ್ಕೂ ಸಾರ್ಥಕ ಆಗ್ತಾ ಇದೆ ಅನ್ನುವಂತ ಒಂದು ಮಾತನ್ನ ನಾನು ಹೇಳಬೇಕಾಗ್ತಾ ಇದೆ. ಸ್ವಲ್ಪ ಟೈಮ್ ಇದ್ರೆ ಅಲ್ಲ, ಜೀವನದಲ್ಲಿ ಒಂದು ಹನಿ ತಪ್ಪಿದ್ರೆ 1000 ಹನಿ ತಪ್ಪದ ಅಂತ ಹೇಳ್ತಾರೆ. ಒಂದು ಹನಿ ತಪ್ಪಿದ್ರೆ 1000 ಹನಿ ತಪ್ಪದ ಅಂತ ಹೇಳ್ತಾರೆ ಹಿರಿಯರು. ನಮ್ಮ ಹಿರಿಯರು ಮಾತಾಡಿದನ್ನು ತಾವೆಲ್ಲ ಕೇಳ್ಕೊಂಡಿರ್ಬೇಕು. ಶಿಕ್ಷಣ ಇಲಾಖೆ ಅಧಿಕಾರಿಗಳಾದ ಜಿಎಚ್ ಚೌಹಾಣ್, ಕರ್ನಾಟಕ ಕೋಆಪರೇಟಿವ್ ಬ್ಯಾಂಕ್ ನಿರ್ದೇಶಕಿ ಶ್ರೀದೇವಿ ಮದರಿ, ಸರೂರು ಹಾಲುಮತ ವೆ ಶಾಂತಯ್ಯ ಗುರುವಿನ ಸ್ವಾಮಿಗಳು, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಬಿಕೆ ಬಿರಾದಾರ್, ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯ ಎಸ್ಎಸ್ ಅಂಗಡಿ, ವೀರಶೈವ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ಈರಣ್ಣ ತಡಸದ್, ಗಣ್ಯ ವರ್ತಕ ಶಾಂತಪ್ಪ ಕಮತ, ಸಂಸ್ಥೆಯ ವೀಕ್ಷಕಿ ಗೀತಾ ಹುರ್ಕಡ್ಲಿ, ಪ್ರಮುಖರಾದ ಕಿರಣ್ ಮದರಿ, ರವಿ ಜಗಲಿ ಇದ್ದರು. ಪದ್ಮಶ್ರೀ ಮದರಿ ಸಂಗಡಿಗರು ಪ್ರಾರ್ಥಿಸಿದರು. ಆಡಳಿತಾಧಿಕಾರಿ
ಬಿಜಿ ಬಿರಾದರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಶಾಲೆಯ ಮುಖ್ಯ ಗುರು ಎಚ್.ಬಿ. ಜಯವಾಡಗಿ ವಾರ್ಷಿಕ ವರದಿ ವಾಚನ ಮಾಡಿದರು. ಆಸ್ಮಾ ಬಳಬಟ್ಟಿ ಪರಿಚಯಿಸಿದರು. ಕಾವ್ಯ ನಾಯ್ಕೋಡಿ ಹಾಗೂ ನೀಲಾಬಾಯಿ ಮನುಗುಳಿ ನಿರೂಪಿಸಿದರು. ಯಶೋಧ ಯರ್ಜರಿ ಹಾಗೂ ವರ್ಷ ಸ್ವಾಗತಿಸಿದರು. ಜ್ಯೋತಿ ಪಾಟೀಲ್ ವಂದಿಸಿದರು. ಶ್ರೀದೇವಿ ಗೌಡರ್, ಸುಧಾ ಕೊಣ್ಣೂರ್, ಕವಿತಾ ರಾಠೋಡ್ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಿರ್ವಹಿಸಿದರು. ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.